ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೊನೆಗೂ ನಮ್ಮ ಆಫೀಸ್ ಟ್ರಿಪ್ಪು ಫೈನಲ್ ಆಗಿ ರೆಸಾರ್ಟ್ ಬುಕ್ ಮಾಡಿ ರೆಸಾರ್ಟ್ಗಂತ ಹೋಗ್ತಾ ಇದ್ದೀವಿ. ನಾವು ಇವಾಗ ರೆಸಾರ್ಟ್ ರೀಚ್ ಆದ್ವಿ. ಒಂದು 2:30 ಆಗಿದೆ. ಸೊ ತುಂಬ ಹಸಿವಾಗ್ತಿದೆ. ಸೊ ಫಸ್ಟ್ ಊಟಕ್ಕೆ ಹೋಗ್ತಿದ್ವಿ. ಫಸ್ಟ್ ಊಟ ಮಾಡಿ ಮತ್ತೆ ಚೆಕ್ ಇನ್ ಮಾಡೋದು. ಸೊ ಲಗೇಜ್ ಎಲ್ಲ ಮತ್ತೆ ತೊಗೊಂಡೋಗಿರೋದು ಎಲ್ಲ ಮತ್ತೆ ಮಾಡೋಣ ಅಂತ ಫಸ್ಟ್ ಊಟ ಮಾಡಬೇಕು. ಊಟ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಟೇಸ್ಟಿ ಸ್ಪೈಸಿ ಆಗಿತ್ತು. ಡ್ಯಾನ್ಸ್ ಏನ್ ಮಾಡ್ಕೋರೆ ಡ್ಯಾನ್ಸ್ ಅಂತ ಈ ಡ್ಯಾನ್ಸ್ ಮಾಡ್ಬೋದಾ? ಐದು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಗೊತ್ತಾಗೆ ಅದು ಯಾರ್ದು ಗೊತ್ತಾ? ರಿಂಕುದು. ಅಲ್ಲ, ಇಷ್ಟೊಂದು ಲಗೇಜ್ ತಗೊಂಡು ಹೋಗ್ತಿದ್ದೀರಾ? ಏನಾದ್ರು ಗೋವಾಗೆ ಹೋಗ್ತಿದ್ದೀರಾ? ನಿಜ ಸರ್, ಇಷ್ಟೊಂದು ಇಷ್ಟೊಂದು 2 ಲಗೇಜ್ ತಗೊಂಡಿರಿ. ಎಲ್ಲಿ ಎಷ್ಟು ದಿನ ಇರ್ತೀಯ ಇಲ್ಲೇ? ಸಚಿನ್ ಬೆಸ್ಟ್. ಸಚಿನ್ ಏನಿಲ್ಲ ನೋಡಿ, ಇಷ್ಟೇ. ಬಿದ್ದು ಸರ್, ಅದು ಜೂಮ್ ಮಾಡು. ಒಂದು ಕೈಯಲ್ಲಿ ಅರಿ ಏನಿದೆ ಏನಿದೆ ಅದ್ರಲ್ಲಿ? ಎಂತ ಥ್ರೋಬಾಲ್ ಇದೆ. ಓಕೆ, ಆಡೋದು ಯಾರು? ನಾನ್ ಬರ್ತೀನಿ, ಬಟ್ ನಂಗೆ ಆಟ ಆಡಕ್ ಬರಲ್ಲ ಅಷ್ಟೇ. ಇದು ನಾವಿರೋ ರೂಮು. ಸೊ ಇದು ಗರ್ಲ್ಸ್ ಅಂಡ್ ಇದು ಬಾಯ್ಸ್. Secretly capturing your beauty. See her to not go. Hi. ಹಾಯ್, ಎಲ್ರು ಹಾಯ್ ಮಾಡಿ. ಹಾಯ್. ಈಗ ನೋಡಿ, ಈಗ ಇದು ಟ್ರಿಪ್ ಇದು ವೈಬ್ಸ್ ಬಂತ. ಸೊ ನಾವಿವಾಗ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ಏನೇನ್ ಗೇಮ್ಸ್ ಆಡ್ತೀವಿ ಅಂತ. Open the door. ಕೊಟ್ಟಿರೋ ದುಡ್ಡನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ನೀವು ಮಾತ್ರ. ಮಲಗಿದ್ದಾರಾ? ಇಲ್ಲಿಂದ ಇಲ್ಲಿಗೆ ಸುಸ್ತಾಯ್ತಾ? ಕಾಲಿಗೆಲ್ಲ ಬೀಳ್ಬೇಡಿ ಪ್ರಸಾದ್. ನಂಗ್ ಬರಲ್ಲ ಕೇರ ಮಾಡಕ್ಕೆ. ರಾಣಿಯ ಪಕ್ಕದಲ್ಲಿರುವ ಕೆಲಸಗಾರರಿಗೆ ಕಾಳ ಹಾಕಬೇಕು. ನಿಜ ಹೇಳಿ, ಆಟ ಆಡಕ್ ಬರುತ್ತಾ ನಿಮ್ಗೆ? ಚಾಂಪಿಯನ್ ಮಾರ. ಈಗ ತಂಡಕ್ಕೆ ಮತ್ತೊಂದು ಮೆಸ್ಸಿಯಿಂದ ಮತ್ತೊಂದು ಕಷ್ಟವಾದ ಗೋಲ್. ಈಗ ತಂಡ ಶುರುವಾಗಿದೆ. ಈಗ ಮತ್ತೊಂದು ಗೋಲಿನ ಅಂತರದಿಂದ ಬಚಾವಾಗಿದೆ ತಂಡ. ನೋ ಗೋಲ್ 3-2 ಆಗಿದೆ. ಕ್ರಿಕೆಟ್ ಆಡಕ್ ಬರುತ್ತಾ? ವೆರಿ ಇಂಟ್ರೆಸ್ಟಿಂಗ್. ನೀವು ಸೆಟ್ ಮಾಡುವಾಗ ಮಳೆ ಬರುತ್ತಾ ಅಂತ. ಈಗ ಮೊದಲ ಸುತ್ತಿನ ಇವರು ನಮ್ಗೆ ಡ್ಯಾನ್ಸರ್ ಮಿಡಲ್ ಅಲ್ಲಿ ಚೇರ್ ಲೀಡರ್. ಅದು ಚೇರ್ ಲೀಡರ್ ಅವರು. ಎಂತದ ಔಟ್ ಮಾಡ್ತೇನೆ. ನೆಕ್ಸ್ಟ್
ಸರ್ ಸೈಡ್ ಬನ್ನಿ. ಅಣ್ಣನ ನಿಂತ್ಕೊಳ್ಳೋವರೆಗೆ ಹಾಕಡಂಗಿಲ್ಲ. ಆಯ್ತು ಅಮ್ಮ ಬಲ್ಲೆ ಗುಟ್ರೆ ಔಟು ಐದಂಚು ಇರಿಗೆ ಒಂದು ಚಾನ್ಸ್ ಇಪ್ಪ ಬೆಲ್ಲ बड़ा बैट्समैन है ವಿಡಿಯೋಸ್ ಎಲ್ಲ ತಕ್ಕೊಂಡು ಬಿಕಾಸ್ ಲೊಕೇಶನ್ ಅಷ್ಟು ಚೆನ್ನಾಗಿತ್ತು. ಸಮಾಧಾನ ಮಾಡ್ತಾರೆ ಮತ್ತೆ ಅಳಿಸ್ತಾ ಇದೀರ ಮಗನ. ಇವಾಗ ಮಾಡಿದ್ರೆ ಪಾಪ ಅಳುತ್ತೆ, ಅದು ಜಾಸ್ತಿ ಅಳ್ತಿದೆ. ಡಿಪ್ರೆಷನ್. ಕಾಫಿ ಹೇಗುಂಟು ಟೀ? ಚೆನ್ನಾಗಿದೆಯಾ? ಇದು ಟೇಸ್ಟ್ ಹೇಗಿದೆ? ಕೋಲಿ ಬಜ್ಜಿ ಚೆನ್ನಾಗಿದೆಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು super very nice, you know. It's smooth and crispy. In outside it's crispy, inside it's very smooth. ನೆಕ್ಸ್ಟ್ ಗೈಸ್ ಹೇಗಿದೆ ಗೈಸ್? ಕಾಫಿ ಟೀ ಎಲ್ಲ ಕುಡಿದು ಮತ್ತೆ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿ ಡೈರೆಕ್ಟ್ ಗೇಮ್ಸ್ ಆಡೋಣ ಅಂತ ಹೋದ್ವಿ. ಇಲ್ಲೆಲ್ಲ ರೈಟ್ ಡ್ಯಾನ್ಸು ಮತ್ತು ರೀಲ್ಸು ವೀಡಿಯೋಸು ಇನ್ನೂ ತುಂಬ ಗೇಮ್ಸ್ ಇದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ನೈಟು ಸ್ವಲ್ಪ ಅಲ್ಲೇ ಒಂದು ಸ್ಪೇಸ್ ಇದೆ, ಸೊ ಅಲ್ಲಿ ಫೈರ್ ಕ್ಯಾಂಪ್ ವೈಬ್ ಇತ್ತು. ಸೊ ನಾನು ಅಲ್ಲಿ ಜಾಸ್ತಿ ವೀಡಿಯೋಸ್ ಯಾವುದು ತೊಗೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡಲ್ಲ, ಬಿಕಾಸ್ ಯಾಕಂದರೆ ಎಲ್ರಿಗೂ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಇರಲಿ ಅಂತ ಹೇಳಿ. ಸೊ ಫುಲ್ ಎಂಜಾಯ್ ಮಾಡಿದ್ವಿ ಆ ಡೇ ನೈಟ್ ಮಾತ್ರ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾವ್, ಹಿಂಗೆ ನೈಟ್ ಓಡಾಡ್ತಾ ಇದ್ರೆ ನಾವು ಆ್ಯಕ್ಚುಲಿ ಡೇಟ್ ಹೋಗಿ ಯಾರಿಗೆ ಗೊತ್ತು, ನಾನು ಒಂದು ತಿಂದೆ. ಗುಡ್ ಮಾರ್ನಿಂಗ್. ಫೈನಲಿ 7 o'clock ಎದ್ದಿದ್ದೀವಿ. ಓಡಾಡೋಕ್ಕೆ ಆಗ್ತಿಲ್ಲ, ಫುಲ್ ಕಾಲಷ್ಟು ನೋವ್ತಾ ಇದೆ, ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ. ಆ ರೇಂಜಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ. ಇನ್ನು ಕೆಲವರು ಎದ್ದಿಲ್ಲ, ಇನ್ನೂ ಮಲ್ಕೊಂಡೇ ಇದ್ದಾರೆ. ಎಲ್ಲರೂ ಎದ್ಮೇಲೆ ಮತ್ತೆ ಎಲ್ರು ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಬೆಳಗ್ಗೆ ಫುಲ್ ಜೋಶಲ್ಲಿದ್ದಾರೆ. ವೆರೈಟೀಸ್ ಇತ್ತು. ಫುಡ್ ಅಂತೂ ಎಲ್ರಿಗೂ ಇಷ್ಟ ಆಯಿತು ನಮಗೆ.
ಇನ್ನೊಂದು ಈ ರೆಸಾರ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಜಸ್ಟು ಈ ರೆಸಾರ್ಟ್ಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿ ರೀಲ್ಸ್ ನೋಡಿಬಿಟ್ಟು ಹೋಗಿರೋದು. ಯಾಕಂದರೆ ಹೇಳಿದ್ರೆ ನಾವು ತುಂಬ ಕಡೆ ರೆಸಾರ್ಟ್ ನೋಡ್ತಾ ಇದ್ವಿ 1 ವೀಕಿಂದ, ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ, ಅವೈಲೇಬಿಲಿಟಿ ಇರಲಿಲ್ಲ, ಲೊಕೇಶನ್ನು ಇಷ್ಟ ಆಗಿಲ್ಲ. ಸೊ ಇದು ಫೈನಲಿ ನಮಗೆ ಜಸ್ಟ್ ರೀಲ್ಸ್ ನೋಡಿದಾಗಲೇ ಫುಲ್ ಇಷ್ಟ ಆಯಿತು. ಸೊ ಓಕೆ ಅಂತೇಳಿ ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿ ನೋಡಿದ್ಮೇಲಂತೂ ಇನ್ನೂ ಖುಷಿ ಆಯಿತು. ನಮ್ಮ ಸೇಮ್ ವಿಡಿಯೋದಲ್ಲಿ ಹೇಗೆ ನೋಡಿದ್ವಿ ಸೇಮ್ ಅದೇ ಥರ ಇತ್ತು ರೆಸಾರ್ಟ್ ಲೊಕೇಶನ್ನು. ಆ್ಯಂಡ್ ಫುಡ್ ವೈಸ್ ಅಂತೂ ಹೇಳೋಂಗೆ ಇಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ತುಂಬ ವೆರೈಟೀಸ್ ಇತ್ತು ಫುಡ್ಡಲ್ಲಿ. ಮತ್ತು ಅಲ್ಲಿನ ಸ್ಟಾಫ್ ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾಯಿದ್ರು. ಸೊ ಯಾರಾದರೂ ಉಡುಪಿ ಮಂಗಳೂರು ನಿಯರ್ ಇದ್ದರೆ ನಿಜವಾಗ್ಲೂ ಈ ರೆಸಾರ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಜಸ್ಟ್ ನನಗೆ ಇಷ್ಟ ಆಯಿತು. ಸೊ ಹಾಗೆ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಫುಲ್ ವೀಡಿಯೋ ಹಾಕ್ತೀನಿ ರೆಸಾರ್ಟ್ದು ನೋಡಿ.